ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಯೂಸ್ ಆಗುವಂಥ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಮಾಡ್ತಾಯಿದ್ದೀನಿ. ಅದೇನೆಂದರೆ, ಭಾರತದಾದ್ಯಂತ ನವೋದಯ ವಿದ್ಯಾಲಯ ಸಮಿತಿನಲ್ಲಿ ಅಂದರೆ ನವೋದಯ ಶಾಲೆಗಳಲ್ಲಿ 6th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಓಪನ್ ಆಗಿದೆ. ಇದು ಬಂದು ಅಕಾಡೆಮಿಕ್ ಇಯರ್ 2027-2028ಗೆ ಓಪನ್ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಯಾರು 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳೆಲ್ಲರೂ ಈ 6th ಸ್ಟ್ಯಾಂಡರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ನವೋದಯ ವಿದ್ಯಾಲಯ ಅಂದರೆ ಕೇಂದ್ರ ಸರ್ಕಾರದವರು, ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಡೆಸ್ತಾ ಇರ್ತಕ್ಕಂಥ ಈ ಶಾಲೆಗಳು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಇರುತ್ತೆ ಈ ಒಂದು ಶಾಲೆಗಳು. ಇದರ ವಿಶೇಷತೆ ಏನಂದರೆ, ಈ ಒಂದು ಸ್ಕೂಲ್ನಲ್ಲಿ ಓದೋ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಜಸ್ಟ್ ಒಂದು 600 ರೂಪೀಸ್ ಪರ್ ಇಯರ್ ಯಾವುದೋ ಒಂದು ಫೀಸ್ ತಗೋತಾರೆ. ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ. ಕೆಲವು ಮಕ್ಕಳಿಗೆ ವೇವ್ ಆಫ್ ಕೂಡ ಇದೆ, SC ST ಮತ್ತು ಹೆಣ್ಣು ಮಕ್ಕಳಿಗೆ. ದಯವಿಟ್ಟು ಪ್ರಾಸ್ಪೆಕ್ಟಸ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕಂಡೀಷನ್ನು ಓದ್ಕೊಳ್ಳಿ. ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಪ್ರಾಸ್ಪೆಕ್ಟಸ್ ಅಂತ ಇದೆ ನೋಡಿ, ಅದನ್ನು ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಾಸ್ಪೆಕ್ಟಸ್ ಬಂದು ಟೋಟಲಿ ಒಂದು 36 ಪೇಜ್ ಇದೆ ಪ್ರಾಸ್ಪೆಕ್ಟಸ್ಸು. ಮುಖ್ಯವಾಗಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ಕೊನೆ ದಿನಾಂಕ ಬಂದು ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೆಲೆಕ್ಷನ್ ಟೆಸ್ಟ್ ನಡೀತಾ ಇದೆ ನೋಡಿ, ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಫಾರ್ 2027-2028 ಅಕಾಡೆಮಿಕ್ ಇಯರ್ಗೆ. ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ 31 ಜುಲೈ 2026. ಎಕ್ಸಾಮ್ ಬಂದು ನವಂಬರ್ 2026 ಇರುತ್ತೆ. ಹಾಗೂ ಮಕ್ಕಳು ತಾವು ಯಾವ ಡಿಸ್ಟ್ರಿಕ್ನಲ್ಲಿ ಇದಿರೋ ಅದೇ ಡಿಸ್ಟ್ರಿಕ್ನಲ್ಲಿರುವಂಥ ನವೋದಯ ಶಾಲೆಗಳಿಗೆ ಮಾತ್ರ ಅಪ್ಲೈ ಮಾಡೋದಕ್ಕಾಗತ್ತೆ. ತಾವೇನಾದರೂ ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿದ್ದು ಮಂಡ್ಯದಲ್ಲಿರೋ ಶಾಲೆಗೆ ಅಪ್ಲೈ ಮಾಡಬೇಕು ಅಂದರೆ, ಅಥವಾ ಮಂಡ್ಯದಲ್ಲಿದ್ದು ಮೈಸೂರಿನಲ್ಲಿರುವ ಶಾಲೆಗೆ ಅಪ್ಲೈ ಮಾಡಬೇಕಂದ್ರೆ ಒಂದು ಕಂಡೀಷನ್ ಇದೆ. ತಮ್ಮ ಮನೆಗೂ ಮತ್ತು ಆ ಶಾಲೆಗೂ ಜಸ್ಟ್ 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಮಾತ್ರ ತಾವು ಆ ರೀತಿಯಾಗಿ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿದ್ದೀರಾ, ಬಟ್ ಓದ್ತಾ ಇರೋದು ಮಗು ಮಂಡ್ಯದಲ್ಲಿದ್ದರೆ, ಬಟ್ ಸ್ಟಿಲ್ ತಾವು ಅಪ್ಲೈ ಮಾಡ್ಬೋದು. ಬಟ್ ಮೈಸೂರಿನಲ್ಲಿರುವಂಥ ಶಾಲೆಗೆ ಅಪ್ಲೈ ಮಾಡಬೇಕಾಗತ್ತೆ. ಅದು ಇನ್ನೂ ಭಾಳಷ್ಟು ಕಂಡೀಷನ್ಸ್ಗಳಿದೆ. ನಾನು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಅದಕ್ಕೂ ಮೊದಲು ತಾವು ಏನು ಮಾಡಬೇಕು ಅಂದರೆ, ಮಗುದು ಫೋಟೋಗ್ರಾಫು, ಸಿಗ್ನೇಚರು ಮತ್ತು ನಿಮ್ಮ ಸಿಗ್ನೇಚರು, ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸರಿ, ಬನ್ನಿ. ಈಗ ಮೊದಲನೇದಾಗಿ ನವೋದಯ ವಿದ್ಯಾಲಯ ಅಂತ ಏನು ವೆಬ್ಸೈಟ್ ಇದೆ ಅದಕ್ಕೆ ಹೋಗಿ. ನಾನು ವೆಬ್ಸೈಟ್ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ cbse.itms.rcil.gov.in ಅಂತ ಇದೆ ನೋಡಿ, ಆ ಒಂದು ವೆಬ್ಸೈಟ್ನ ತಾವು ವಿಸಿಟ್ ಮಾಡಬೇಕಾಗತ್ತೆ. ಅಥವಾ ಸಿಂಪಲ್ಲಾಗಿ ಗೂಗಲ್ ಹೋಗ್ಬಿಟ್ಟು ಇಲ್ಲಿ ನವೋದಯ ವಿದ್ಯಾಲಯ ಅಂತ ತಾವು ಟೈಪ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಲಿಂಕ್ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಎರಡನೇದು ಏನು ಕಾಣಿಸ್ತಾ ಇದೆ ನೋಡಿ, ಇದೇ ವೆಬ್ಸೈಟು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದು ಲಿಂಕ್ ವರ್ಕ್ ಆಗ್ತಾಯಿಲ್ಲ, ಸೈಟ್ ಅಂಡರ್ ಮೇಂಟೆನೆನ್ಸ್ ಅಂತ ಇದೆ, ಹಾಗಾಗಿ ಎರಡನೇದಕ್ಕೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 6th ಅಂತ ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಆದಷ್ಟು ಬೇಗ ಎಲ್ಲ ಪಾಯಿಂಟ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಈ ಲೆಫ್ಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ದಯವಿಟ್ಟು ನೋಡ್ಕೊಳ್ಳಿ. ಸೊ ಅದಕ್ಕೂ ನೀವು ಅಪ್ಲೈ ಮಾಡೋದಕ್ಕೆ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದ್ಕೋಬೇಕು. ಮೊದಲನೇ ಕಂಡೀಷನ್ ಬಂದುಬಿಟ್ಟು, ಮಗು ಈ ಮೊದಲು ಈ ಒಂದು ಎಕ್ಸಾಮ್ನ ಬರೆದಿರಬಾರ್ದು, ಅಂದರೆ ರಿಪೀಟ್ ಮಾಡಬಾರ್ದು. ಈಗ ಆಲ್ರೆಡಿ ಹೋದ ವರ್ಷ ಬರೆದು ಮತ್ತೆ ಈ ವರ್ಷವೂ ಬರೆಯೋದಕ್ಕೆ ಆಗೋದಿಲ್ಲ. ಹಾಗೆ ಈ ಒಂದು ಎಕ್ಸಾಮ್ ಬರೆಯುವಂಥ ಮಕ್ಕಳು ಬಂದ್ಬಿಟ್ಟು ಇಲ್ಲೇನು ಕೊಟ್ಟಿದ್ದಾರೆ ಡೇಟ್ ನೋಡಿ, ಈ ಡೇಟ್ ಒಳಗಡೆ ಹುಟ್ಟಿರಬೇಕು. ಅಂದರೆ 1 ಮೇ 2015 ಮತ್ತು 31 ಜುಲೈ 2017 ಈ ಎರಡೂ ಡೇಟು ಅಪ್ಲೈ ಆಗುತ್ತೆ, ಇನ್ಕ್ಲೂಸಿವ್ ಆಗುತ್ತೆ. ಈ ಡೇಟ್ ಒಳಗಡೆ ಹುಟ್ಟಿರುವಂಥ ಮಕ್ಕಳು ಮಾತ್ರ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ, ಸೆಲೆಕ್ಷನ್ ಟೆಸ್ಟ್ ಬರೆಯೋದಕ್ಕೆ ಎಲಿಜಿಬಲ್ ಇರ್ತಾರೆ. ಅದನ್ನು ಕೂಡ ದಯವಿಟ್ಟು ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ಸೊ ನಿಮ್ಮ ಮಗು ಈಗ ಆಲ್ರೆಡಿ 4th 5th ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗಿರಬೇಕು. ಅದಕ್ಕೆ ಮಾರ್ಕ್ಸ್ ಕಾರ್ಡು, ಪ್ರೂಫ್ಸ್ ಎಲ್ಲ ಕೇಳ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಸೊ ಮಗು ಯಾವ ಡಿಸ್ಟ್ರಿಕ್ನಲ್ಲಿ ಓದ್ತಾ ಇದೆಯೋ ಅದೇ ಡಿಸ್ಟ್ರಿಕ್ನಲ್ಲಿರುವಂಥ ನವೋದಯ ಶಾಲೆಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ನಾನು ಹೇಳ್ದಾಗೆ ಇನ್ನೊಂದು ಕಂಡೀಷನ್ನು ಇಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ಓದ್ಕೊಳ್ಳಿ. ಬೇರೆ ಡಿಸ್ಟ್ರಿಕ್ನಲ್ಲಿ ಓದ್ತಾ ಇದ್ದು ಈಗ ನವೋದಯಗೆ ಅಪ್ಲೈ ಮಾಡಬೇಕು ಅಂದರೆ ತಾವು ಯಾವ ಡಿಸ್ಟ್ರಿಕ್ನಲ್ಲಿದ್ದೀರೋ ಅದೇ ಡಿಸ್ಟ್ರಿಕ್ನಲ್ಲಿರೋ ನವೋದಯಗೆ ಅಪ್ಲೈ ಮಾಡಬೇಕು. ಮತ್ತು ಪಾಯಿಂಟ್ ನಂಬರ್ 5 ಪ್ರಾಸ್ಪೆಕ್ಟಸ್ ಕಂಪ್ಲೀಟಾಗಿ ಓದಿ ಅಂತ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 6
ಮಗುದು ಆಧಾರ್ ನಂಬರ್ ಇದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆ ಮಗುದು ಆಧಾರ್ ನಂಬರ್ ಇಲ್ಲ ಅಂದರೆ ಪೇರೆಂಟ್ಸ್ದು ಇದ್ರೂ ಕೂಡ ನಡೆಯುತ್ತೆ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ, ಅಂದರೆ ವಾಸ ದೃಢೀಕರಣ ಪತ್ರ ಇದ್ದರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ನಂಬರ್ ಇಲ್ಲ ಮಗುಗೆ ಅಂದರೆ ಇಮಿಡಿಯೇಟಾಗಿ ಅಪ್ಲೈ ಮಾಡಿ. ಸೊ ಇಲ್ಲಿ ಮೇಲೆ ಕೊಟ್ಟಿರುವಂಥ ಕಂಡೀಷನ್ನೆಲ್ಲ ತಾವು ಓಕೆ ಇದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಅಥವಾ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಎಸ್ ಅಂದ್ರೇ ತಾವು ಮುಂದುವರಿಯೋದಕ್ಕೆ ಸಾಧ್ಯ, ನೋ ಅಂದರೆ ಆಗೋದಿಲ್ಲ. ಡು ಹ್ಯಾವ್ ಆಧಾರ್ ನಂಬರ್? ಎಸ್. ಸೊ ಇಲ್ಲಿ ಮಗುವಿನ ಆಧಾರ್ ನಂಬರ್ ಕೇಳ್ತಾ ಇದ್ದಾರೆ, ಅದನ್ನು ತಾವು ಇಲ್ಲಿ ಕೀನ್ ಮಾಡಿ. ನಾನೀಗ ಮಗುವಿನ ಒಂದು ಆಧಾರ್ ನಂಬರ್ ಕೀನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಕೀನ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ OTP ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ಈ ರೀತಿಯಾಗಿ ಮಗುವಿನ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಮಾಡುತ್ತೆ. ಮಗುವಿನ ಹೆಸರು, ತಂದೆ ಹೆಸರು, ಮಗುವಿನ ಜೆಂಡರ್, ಗಂಡು ಮಗುನ ಹೆಣ್ಣು ಮಗುನ, ಮಗುವಿನ ಡೇಟ್ ಆಫ್ ಬರ್ತ್, ಎಲ್ಲ ಡೀಟೇಲ್ಸ್ ಆಟೋ ಪಾಪ್ಯುಲೇಟ್ ಆಗುತ್ತೆ. ನಂತರ ಇಲ್ಲಿ ತಾಯಿ ಹೆಸರು ಕೇಳ್ತಾ ಇದ್ದಾರೆ, ತಾಯಿ ಹೆಸರು ಕೂಡ ಕೀನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೀನ್ ಮಾಡಿ. ನಮ್ಮ ಮೊಬೈಲ್ ನಂಬರ್ ಕೊಟ್ಟಾದಮೇಲೆ ಇಮೇಲ್ ID ಕೇಳುತ್ತೆ. ಮಗುವಿನ ಇಮೇಲ್ ID ಇಲ್ಲ ಅಂದ್ರೆ ತಂದೆದು ಏನು ಇಮೇಲ್ ID ಇರುತ್ತೆ ಅದನ್ನೇ ಕೊಡ್ಬೋದು, ತಂದೆ ಅಥವಾ ತಾಯಿ, ಯಾರ್ದು ಆಧಾರ್ ಕಾರ್ಡಿಗೆ ರಿಜಿಸ್ಟರ್ಡ್ ನಂಬರ್ ಕೊಟ್ಟಿರ್ತಾರೋ ನೋಡಿ ಅವ್ರದ್ದು ಕೊಟ್ಟರೆ ಉತ್ತಮ. ಸೊ ಹಾಗೆ ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇಲ್ಲಿ ಯಾವ ಕ್ಯಾಸ್ಟ್ಗೆ ತಾವು ಸೇರಿದ್ದೀರಾ, ಯಾಕಂದರೆ ಇಲ್ಲಿ ರಿಸರ್ವೇಷನ್ ಇದೆ SC ST OBC EWS ಜನರಲ್ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ತಾವೇನು ಗಮನಿಸಬೇಕು ಅಂದರೆ ನೋಡಿ, ನನ್ನ ಕ್ಯಾಸ್ಟು ಈ ಒಂದು ಕೇಸ್ನಲ್ಲಿ ನನ್ನ ಕ್ಯಾಸ್ಟ್ ಬಂದು ಕ್ಷತ್ರಿಯ ಅಥವಾ ಅರಸು ಕ್ಯಾಸ್ಟು. ಕರ್ನಾಟಕ ಸ್ಟೇಟ್ನಲ್ಲಿ ಅರಸು ಕ್ಯಾಸ್ಟ್ ಬಂದು 2A ನಲ್ಲಿ ಬರುತ್ತೆ, ಅಂದರೆ OBC ನಲ್ಲಿ ಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸೆಂಟ್ರಲ್ ಲಿಸ್ಟ್ನಲ್ಲಿ ನಮ್ಮದು OBC ನಲ್ಲಿ ಬರಲ್ಲ. ಅರಸು ಅಥವಾ ಕ್ಷತ್ರಿಯ ಕ್ಯಾಸ್ಟು ಸೆಂಟ್ರಲ್ OBC ಲಿಸ್ಟ್ನಲ್ಲಿ ಇಲ್ಲ. ಹಂಗಾಗಿ ನಾನು ಇಲ್ಲಿ ಜನರಲ್ ಕ್ಯಾಟಗರಿನೇ ಸೆಲೆಕ್ಟ್ ಮಾಡಿ ಮುಂದುವರಿಬೇಕಾಗತ್ತೆ. ಕರ್ನಾಟಕದಲ್ಲಿ OBC ಆದ ಮಾತ್ರಕ್ಕೆ ಸೆಂಟ್ರಲ್ OBC ಲಿಸ್ಟಲ್ಲಿ ಇರಬೇಕು ಅಂತ ಏನೂ ಇಲ್ಲ. ದಯವಿಟ್ಟು ಹಂಗಾಗಿ ತಾವು ಗೌಡ್ರಾಗಿರಲಿ, ಲಿಂಗಾಯತರಾಗಿರಲಿ, ಇನ್ಯಾರೇ 2A 3A ಬರ್ತೀರ ನೋಡಿ, ಅವರೆಲ್ಲ ಇಲ್ಲಿ OBC ಇದ್ದರೂ ಕೂಡ ಸೆಂಟ್ರಲಲ್ಲಿ OBC ಲಿಸ್ಟ್ನಲ್ಲಿ ಇದೆಯಾ ತಮ್ಮ ಪರ್ಟಿಕ್ಯುಲರ್ ಕ್ಯಾಶ್ಗಳು ಅಂತ ನೋಡಿಕೊಂಡು ಅಪ್ಲೈ ಮಾಡಿ. EWS ಸರ್ಟಿಫಿಕೇಟ್ ಇದ್ದರೆ ನಾವು EWS ಕ್ಯಾಟಗರಿನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಈ ಒಂದು ಕೇಸ್ನಲ್ಲಿ ನಂದು ಜನರಲ್ ಕ್ಯಾಟಗರಿನಲ್ಲಿ ಬರುತ್ತೆ, ಹಾಗಾಗಿ ಜನರಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಪ್ರೊಸೀಡ್ ಆಗ್ತಾಯಿದ್ದೀನಿ. ಸೊ ತಮ್ಮ ಮಗು ಏನಾದರೂ ವಿಶೇಷ ಚೇತನ ಮಗುನ, ಅಂದರೆ ಅಂಗವೈಕಲ್ಯ ಇದೆಯಾ, ಸ್ಪೆಷಲಿ ಏಬಲ್ಡ್, ಡಿಫ್ರೆಂಟ್ಲಿ ಏಬಲ್ಡ್ ಮಗು ಆಗಿದರೆ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನನ್ನ ಮಗುಗೆ ಆ ರೀತಿಯಾದಂಥ ಯಾವುದೇ ಸಮಸ್ಯೆ ಇಲ್ಲದಿರೋದ್ರಿಂದ ಸೊ ನಾನು ಅದನ್ನು ನನ್ನಂತ ಬಿಡ್ತೀನಿ. ಸೊ ನೆಕ್ಸ್ಟು ಅಡ್ರೆಸ್ಸು, ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿದೆಯಾ ನಿಮ್ಮ ಮನೆಯದು ಅದನ್ನು ನೋಡ್ಕೊಳ್ಳಿ. ರೆಸಿಡೆನ್ಷಿಯಲ್ ಸ್ಟೇಟ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತಾವು ಇರುವಂಥ ರಾಜ್ಯ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ತಾವಿರುವಂಥ ಡಿಸ್ಟ್ರಿಕ್ಟ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಯು ಆರ್ ಅಪ್ಲೈಯಿಂಗ್ ಫಾರ್ JNV ಮೈಸೂರು ಅಂತ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ತಾವು ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರೋ ಆಟೋಮೆಟಿಕ್ಕಾಗಿ ಅದೇ JNVಗೆ ತಾವು ಅಪ್ಲೈ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂತ ಇಲ್ಲಿ ಕೊಡುತ್ತೆ. JNV ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಅಂತ. ಸೊ ನೆಕ್ಸ್ಟು ರೆಸಿಡೆನ್ಷಿಯಲ್ ಬ್ಲಾಕ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ನಂದು ಮೈಸೂರು ತಾಲೂಕು ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಆರ್ ಯು ಎನ್ NIOS ಕ್ಯಾಂಡಿಡೇಟ್. NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಈ ಓಪನ್ ಸ್ಕೂಲ್ ಅಂತ ಇರುತ್ತೆ ನೋಡಿ, ಅಲ್ಲೇನಾದರೂ ಓದ್ತಾ ಇದ್ದರೆ ತಾವು ಎಸ್ ಅಂತ ಕೊಡಬೇಕಾಗತ್ತೆ. ಸೊ ನನ್ನ ಮಗು NIOSಲ್ಲಿ ಓದ್ತಾ ಇಲ್ಲ, ಹಂಗಾಗಿ ನೋ ಕೊಡ್ತಾಯಿದ್ದೀನಿ. ವೆದರ್ ಡಿಸ್ಟ್ರಿಕ್ಟ್ ಆಫ್ ಸ್ಟಡಿ ಆಫ್ ಕ್ಲಾಸ್ 5 ಆ್ಯಂಡ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸಿ ಸೇಮ್. ಸೊ ತಮ್ಮ ಮಗು ಓದ್ತಾ ಇರುವಂಥ 5ನೇ ಕ್ಲಾಸ್ದಲ್ಲಿ ಓದ್ತಾ ಇರುವಂಥ ಜಿಲ್ಲೆ ಮತ್ತು ನಿಮ್ಮ ಮನೆ ಎರಡು ಒಂದೇನಾ ಅಂತ ಇಲ್ಲಿ ಕೇಳ್ತಾ ಇದೆ. ಎಸ್ ಆದರೆ ಎಸ್ ಕೊಡಿ, ನೋ ಆದರೆ ನೋ ಕೊಡಿ. ಯಾಕಂದರೆ ಈಗಾಗಲೇ ಮೊದಲೇ ಹೇಳಿದೆ ತಮ್ಮ ಮನೆ ಮೈಸೂರಿನಲ್ಲಿರುತ್ತೆ, ಬಟ್ ತಮ್ಮ ಮಗು 5ನೇ ಕ್ಲಾಸು ಮಂಡ್ಯದಲ್ಲಿ ಓದ್ತಾ ಇರ್ಬೋದು. ಸೊ ಆ ಕೇಸ್ನಲ್ಲಿ ಅವಾಗ ತಾವು ನೋ ಅಂತ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇದಕ್ಕೆಲ್ಲ ತಾವು ದಯವಿಟ್ಟು ಪ್ರಾಸ್ಪೆಕ್ಟಸ್ನ ಡೀಟೇಲಾಗಿ ಓದಿ, ಆವಾಗ ಇನ್ನೂ ಅರ್ಥ ಆಗುತ್ತೆ. ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್. ಸೊ ಈ ಒಂದು ಸೆಲೆಕ್ಷನ್ ಟೆಸ್ಟ್ ಅಥವಾ ಎಕ್ಸಾಮು ಯಾವ ಮೀಡಿಯಮಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ತಾವು ಇಲ್ಲಿ ಕೇಳ್ತಾ ಇದ್ದಾರೆ.
ನಾನು ಇಂಗ್ಲೀಷ್ ಮೀಡಿಯಮ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಭಾರತದ ಇಷ್ಟೊಂದು ಲ್ಯಾಂಗ್ವೇಜ್ಗಳಲ್ಲೂ ಈ ಸೆಲೆಕ್ಷನ್ ಟೆಸ್ಟ್ನ ಬರೀಬೋದು. ಇಲ್ಲಿ ನೋಡಿ, JNVST ಕ್ವಶನ್ ಪೇಪರ್ ವಿಲ್ ಬಿ ಪ್ರೊವೈಡೆಡ್ ಇನ್ ದಿಸ್ ಲ್ಯಾಂಗ್ವೇಜ್ ಓನ್ಲಿ ಆ್ಯಂಡ್ ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಮೀಡಿಯಮ್ ವಿಲ್ ಬಿ ಎಂಟರ್ಟೈನ್ಡ್. ತಾವೇನಾದರೂ ತಪ್ಪಾಗಿ ಸೆಲೆಕ್ಟ್ ಮಾಡಿಬಿಟ್ರೆ ತಾವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರೋ ಅದೇ ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ. ಹಂಗಾಗಿ ದಯವಿಟ್ಟು ನಿಧಾನವಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನೇಮ್ ಆಫ್ ಸ್ಕೂಲ್, ಅಂದರೆ ನಿಮ್ಮ ಮಗು 3rd ಸ್ಟ್ಯಾಂಡರ್ಡಲ್ಲಿ ಯಾವ ಸ್ಕೂಲ್ನಲ್ಲಿ ಓದ್ತಾ ಇತ್ತು ಅದನ್ನು ತಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. 3rd, 4th ಮತ್ತು 5th ಇಲ್ಲಿ ಕಾಪಿ ಪೇಸ್ಟ್ ಮಾಡೋದಕ್ಕೂ ಅವಕಾಶ ಇಲ್ಲ, ಹಂಗಾಗಿ ತಾವು ಟೈಪ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಸ್ಕೂಲ್ ಆಗಿದ್ದರೆ 3rd, 4th, 5th ಬೇರೆ ಎಲ್ಲ ಸ್ಕೂಲ್ ಹೆಸರನ್ನು ಹಾಕಬೇಕಾಗುತ್ತೆ. ತಾವು 3ರಲ್ಲಿ ಒಂದಿರ್ಬೋದು, 4ರಲ್ಲಿ ಒಂದಿರ್ಬೋದು, ಆ ರೀತಿಯಾಗಿ. ಹಾಗೆ ತಮ್ಮ ಮಕ್ಕಳು ರೆಕಗ್ನೈಸ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದು ರೆಕಗ್ನೈಸ್ ಸ್ಕೂಲು ಅಥವಾ ನಾನ್ ರೆಕಗ್ನೈಸ್ಡ್ ಅಂತ ತಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ರೆಕಗ್ನೈಸ್ಡ್ ಅಂದರೆ ಗೌರ್ನಮೆಂಟ್ ಏಡೆಡು ಅಥವಾ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ ಇರುತ್ತೆ. ಕೆಲವೊಂದು ನಾನ್ ರೆಕಗ್ನೈಸ್ಡ್ ಇರುತ್ತೆ, ಅಂದರೆ ವಿತೌಟ್ ಪರ್ಮಿಷನ್ ಏನಾದರೂ ರನ್ ಮಾಡ್ತಾ ಇದ್ದಾರಾ ಯಾವುದಾದ್ರೂ ಸ್ಕೂಲ್ ಅಂತ. ಬಟ್ ಆ್ಯಕ್ಚುಲಿ ರೆಕಗ್ನೈಸ್ ಸ್ಕೂಲಲ್ಲೇ ಓದ್ತಾ ಇರಬೇಕು. ಸ್ಕೂಲ್ ಲೊಕೇಶನ್ನು ರೂರಲ್ಲ ಅರ್ಬನ್ ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ನನ್ನ ಕೇಸ್ನಲ್ಲಿ ರೂರಲ್ಲು. ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಈ ನವೋದಯ ಶಾಲೆಗಳಲ್ಲಿ 75% ಆಫ್ ದ ಸೀಟ್ ಬಂದು ರೂರಲ್ ಕ್ಯಾಂಡಿಡೇಟ್ಸ್ಗೆ ರಿಸರ್ವ್ ಆಗಿದೆ. ರೂರಲ್ ಕ್ಯಾಂಡಿಡೇಟ್ ಅಂದರೆ ಶಾಲೆ ರೂರಲ್ ಸ್ಥಳದಲ್ಲಿ ಲೊಕೇಶನಲ್ಲಿ ಬರಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಆ ಶಾಲೆ ಇದ್ದರೆ ಅದು ರೂರಲ್ ಅಂತ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮೈಸೂರು ಸಿಟಿನಲ್ಲಿದ್ದೀನಿ, ಬಟ್ ನನ್ನ ಮಗಳು ಓದ್ತಾ ಇರೋವಂಥ ಶಾಲೆ ಬಂದು ರೂರಲ್ ಪಾರ್ಟ್ ಆಫ್ ದ ಮೈಸೂರಿನಲ್ಲಿ ಬರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ರೂರಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ನಿಮ್ಮ ಮಕ್ಕಳು ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಯರ್, ಮಂತ್ ಆಫ್ ಜಾಯ್ನಿಂಗು, ಮಂತ್ ಆಫ್ ಪಾಸಿಂಗು ಇದೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದು ಈ ಕಂಡೀಷನ್ ಎಲ್ಲ ಓದ್ಕೊಳ್ಳಿ. ಅಂಡರ್ಟೇಕಿಂಗ್ ನಾನು ಮೊದಲೇ ಹೇಳ್ದಾಗೆ ಮಗುದು ಫೋಟೋ, ಸಿಗ್ನೇಚರ್ ಇದೆಲ್ಲ ಇರಬೇಕಾಗುತ್ತೆ. ಸೊ ದಯವಿಟ್ಟು ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ ಒಂದು ಇದರಲ್ಲಿ ಸ್ಪೇಸ್ನಲ್ಲಿ. ಸೊ ನಾನೀಗ ನನ್ನ ಮಗುದು ಫೋಟೋ ಅಪ್ಲೋಡ್ ಮಾಡಿದ್ದೆ. ಫೋಟೋ ಬಂದು 100 KB ಮಾತ್ರ ಇರಬೇಕು. ಹಾಗೆ ಅದು JPG ಅಥವಾ JPEG ಇದೆರಡೇ ಫಾರ್ಮೇಟ್ನಲ್ಲಿ ಇರಬೇಕಾಗುತ್ತೆ. ಮಗುವಿನ ಫೋಟೋ ಆದಮೇಲೆ ಮಗುವಿನ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ತಾವೇನು ಮಾಡಬೇಕು, ಒಂದು ಬ್ಲ್ಯಾಂಕ್ ವೈಟ್ ಪೇಪರ್ ಮೇಲೆ ಮಗು ಕೈಲಿ ಸಿಗ್ನೇಚರ್ ಮಾಡಿಸಿ ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಮಗುವಿನ ಫೋಟೋ ನೋಡಿ, ಇಲ್ಲಿ ಅಪ್ಲೋಡ್ ಕ್ಯಾಂಡಿಡೇಟ್ಸ್ ಫೋಟೋ, ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ. ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ. ಸೊ ಇದೆರಡು ಆದ ನಂತರ ನೋಡಿ ಇಲ್ಲಿ ಪೇರೆಂಟ್ ಸಿಗ್ನೇಚರ್, ಅಪ್ಲೋಡ್ ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇಲ್ಲಿದೆ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ನನ್ನ ಒಂದು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಸಿಗ್ನೇಚರ್ ಈಗ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಇದೆ. ಸೊ ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ, ರಿಜಿಸ್ಟ್ರೇಷನ್ ಪ್ರಿವ್ಯೂ ಅಂತ. ಇಲ್ಲಿ ನಾವು ಏನೆಲ್ಲ ಡೀಟೇಲ್ಸ್ನ ಕೀ ಇನ್ ಮಾಡ್ತೀವೋ ಆ ಎಲ್ಲ ಡೀಟೇಲ್ಸ್ ಮತ್ತೆ ಬರುತ್ತೆ. ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಸಲ ಸಬ್ಮಿಟ್ ಮಾಡಿದ್ಮೇಲೆ ಏನೇ ಕರೆಕ್ಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ಏನೂ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಕ್ಲೀನಾಗಿ ಎಲ್ಲ ಒಂದು ಸಲ ಡೀಟೇಲ್ಸ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ತಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೂ ಮೊದಲು ಅಥವಾ ಅಪ್ಲೈ ಮಾಡೋದಕ್ಕೂ ಮೊದಲು ತಮ್ಮ ಮಗು ಓದ್ತಾ ಇರುವಂಥ ಶಾಲೆ ಅಥವಾ ಸ್ಕೂಲು ರೂರಲ್ ಲಿಮಿಟ್ಸ್ನಲ್ಲಿ ಬರುತ್ತೋ ಅಥವಾ ಅರ್ಬನ್ ಲಿಮಿಟ್ಸ್ನಲ್ಲಿ ಬರುತ್ತೋ ಅಂತ ತಮಗೆ ಗೊತ್ತಿಲ್ಲ ಅಂದರೆ ಅದು ಹೇಗೆ ತಿಳ್ಕೊಬೇಕು ಅಂದರೆ, UDIS ಅಂತ ಒಂದು ವೆಬ್ಸೈಟ್ ಇದೆ. ಅಂದರೆ UDISE ಅಂತ, ದ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಅಂತ. ಆ ಒಂದು ವೆಬ್ಸೈಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ತಾವು ಅಲ್ಲಿಂದ ಆ್ಯಕ್ಸಸ್ ಮಾಡಿ ತಮ್ಮ ಮಗು ಓದ್ತಾ ಇರುವಂಥ ಶಾಲೆ ಯಾವುದು ಆ ಹೆಸರು ಕೊಟ್ಟು ಸರ್ಚ್ ಮಾಡಿದ್ರೆ ರೂರಲ್ ಲಿಮಿಟ್ಸಲ್ಲಿ ಬರುತ್ತಾ ಅಥವಾ ಅರ್ಬನ್ ಲಿಮಿಟ್ಸ್ನಲ್ಲಿ ಬರುತ್ತಾ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ತದನಂತರ ತಾವು ರೂರಲ್ ಅಥವಾ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ ತಾವು ಅಪ್ಲೈ ಮಾಡ್ಬೋದು. ಸೊ ನಾನೀಗ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮು PDF ಡೌನ್ಲೋಡ್ ಆಗಿದೆ. ಅದನ್ನು ಸೇವ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.
ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.